ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ ಯಜುರ್ವೇದ ಭಾಷ್ಯದ ಪ್ರಥಮ ಅಧ್ಯಾಯದ 15ನೆಯ ಮಂತ್ರವನ್ನು ಗಮನಿಸೋಣ. ಅಗ್ನೇಸ್ತನೂಹು ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ, ಯಜ್ಞವು ದೇವತೆ, ನಿಚೃತ್ ಜಗತಿ ಛಂದಸ್ಸು, ನಿಷಾದ ಸ್ವರ, ಹವಿಷ್ಕೃತ್ ಎಂಬುದು ಯಾಜುಷಿ ಪಂಕ್ತಿ ಛಂದಸ್ಸು, ಪಂಚಮ ಸ್ವರ. ಮತ್ತೆ ಆ ಯಜ್ಞವು ಯಾವ ರೀತಿಯದಾಗಿರುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ. ಅಗ್ನೇಹೆ ಭೌತಿಕವಾದ ಅಗ್ನಿಯ, ತನೂಹು ಶರೀರಕ್ಕೆ ಸಮಾನವಾಗಿ ವಿಸ್ತೃತವಾದ ಯಜ್ಞವು ಹಸಿ ಆಗಿರುತ್ತದೆ. ವಾಚಃ ವೇದವಾಣಿಯ, ವಿಸರ್ಜನಂ ಯಜಮಾನ ಮತ್ತು ಹೋತೃಗಳು ಹವಿಸ್ಸನ್ನು ಹಾಕುವುದು ಅಥವಾ ಮೌನ ವಹಿಸುವುದು. ದೇವವೀತೆಯೇ ವಿದ್ವಾಂಸರನ್ನು ಅಥವಾ ದಿವ್ಯ ಗುಣಗಳನ್ನು ತಿಳಿಯುವುದು, ಹೊಂದುವುದು, ಉಂಟು ಮಾಡುವುದು, ಹರಡುವುದು, ಪ್ರಕಾಶಪಡಿಸುವುದು, ಬೇರೆಯವರಿಗೆ ಉಪದೇಶಿಸುವುದು, ವಿವಿಧ ಭೋಗಗಳನ್ನು ಹೊಂದುವುದು, ಇವುಗಳಿಗಾಗಿ ಚೆನ್ನಾಗಿ ಶೋಧಿಸಿದ ಈ ಹವಿರ್ದ್ರವ್ಯವನ್ನು ಗೃಹಾಮಿ ಸ್ವೀಕರಿಸುತ್ತೇನೆ. ಬೃಹದ್ಗ್ರಾವ ಉದ್ದವಾದ ಅಪ್ಪ ಕಲ್ಲಾಗಿ ಯಜ್ಞಕ್ರಿಯೆಯು ಹವಿಸ್ಸನ್ನು ಪರಮಾಣುಗಳಾಗಿ ಚೂರು ಮಾಡಿ ವಾಯು ವೃಷ್ಟಿ ಜಲಗಳಲ್ಲಿ ಹರಡುವುದರಿಂದ ಹೀಗೆ ವರ್ಣಿತವಾಗಿದೆ. ಅಂದರೆ ವಿಶೇಷವಾಗಿ ಹವಿದ್ರವ್ಯ ಎಂದು ಯಾವುದನ್ನು ಹೋಮದಲ್ಲಿ ವಿನಿಯೋಗ ಮಾಡುತ್ತಾರೆಯೋ ಅದನ್ನು ಆ ಹೋಮ ಅಥವಾ ಯಜ್ಞ ಕ್ರಿಯೆಯು ಹವಿಸ್ಸಿನ ರೂಪದಲ್ಲಿ ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿ ವಾಯು ಹಾಗೂ ಜಲಗಳಲ್ಲಿ ಹರಡುವುದರಿಂದಲೇ ಅದು ಪರಿಶುದ್ಧವಾಗುತ್ತದೆ, ಹಸಿ ಆಗಿದೆ. ವಾನಸ್ಪತ್ಯ ವನಸ್ಪತಿಯ ವಿಕಾರವಾಗಿದೆ. ಹವಿಸ್ಸನ್ನು ಸಂಸ್ಕೃತಗೊಳಿಸುವುದಕ್ಕೋಸ್ಕರವಾಗಿ ಸಹ ಯಜಮಾನನಾದ ನೀನು ಇದಂ ಪ್ರತ್ಯಕ್ಷವಾಗಿ ಹೋಮ ಮಾಡಿದ ಈ ದೇವೇಭ್ಯ ವಿದ್ವಾಂಸರಿಗಾಗಿ ಅಥವಾ ದಿವ್ಯ ಗುಣಗಳನ್ನು ಹೊಂದುವುದಕ್ಕಾಗಿ ಹವಿಹಿ ಸುಗಂಧ ದ್ರವ್ಯಗಳಿಂದ ಕೂಡಿ ಸಂಸ್ಕರಿಸಲ್ಪಟ್ಟ ಹವಿರ್ದ್ರವ್ಯವನ್ನು ಶಮೀಶ್ವ ದುಃಖ ನಿವೃತ್ತಿಗಾಗಿ ಮತ್ತು ಸುಖ ಪ್ರಾಪ್ತಿಗಾಗಿ ಅತ್ಯಂತ ಪರಿಶುದ್ಧವಾಗಿ ಮಾಡು. ಸುಷಮಿ ದುಃಖವನ್ನು ಚೆನ್ನಾಗಿ, ಅಂದರೆ ಸಂಪೂರ್ಣವಾಗಿ ಶಮನಗೊಳಿಸುವ ಸ್ವಭಾವವುಳ್ಳ ಅಥವಾ ಪದಾರ್ಥಗಳನ್ನು ಉತ್ತಮಗೊಳಿಸುವ ಸ್ವಭಾವವುಳ್ಳ ಶಮೀಶ್ವ ಅತ್ಯಂತ ಪರಿಶುದ್ಧವಾಗಿ ಸಂಸ್ಕರಿಸು. ಹವಿಸ್ಸನ್ನು ಅತ್ಯುತ್ತಮವಾಗಿ ಶುದ್ಧಿ ಮಾಡಬೇಕು ಎಂಬುದನ್ನು ತಿಳಿಸುವುದಕ್ಕಾಗಿ ಇದನ್ನು ಮತ್ತೊಮ್ಮೆ ಪುನರುಕ್ತಿ ಮಾಡಲಾಗಿದೆ. ಹವಿಷ್ಕೃತ್ ವೇದಾದಿ ಶಾಸ್ತ್ರಗಳನ್ನು ಅಧ್ಯಯನ ಮತ್ತು ಅಧ್ಯಾಪನ ಮಾಡುವ ಜನರಿಗೆ ಹವಿರ್ದ್ರವ್ಯವನ್ನು ಸಿದ್ಧಗೊಳಿಸುವ ವಿಧಾನವನ್ನು ತಿಳಿಸುವ ವೇದವಾಣಿಯು ಯಜ್ಞವನ್ನು ಆಚರಿಸುವುದಕ್ಕಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೀಗೆ 4 ವರ್ಣದವರನ್ನು ವೇದಾಧ್ಯಯನದಿಂದ ಸಂಸ್ಕಾರಗೊಳಿಸಿ ಸುಶಿಕ್ಷಿತವಾದ ವೇದವಾಣಿಯು ಏಹಿ ಅವರಿಗೆ ಅಧ್ಯಯನದಿಂದಲೇ ಪ್ರಾಪ್ತವಾಗುತ್ತದೆ. ಈ ಮಂತ್ರದ ಭಾವಾರ್ಥವು ಹೀಗಿರುವುದು. ಮನುಷ್ಯರು ವೇದಾದಿ ಶಾಸ್ತ್ರಗಳ ದ್ವಾರ, ಅಂದರೆ ವೇದಾದಿ ಶಾಸ್ತ್ರಗಳ ಮೂಲಕ ಯಜ್ಞವನ್ನು ಅದರ ಫಲವನ್ನು ತಿಳಿದು ಉತ್ತಮವಾಗಿ ಸಂಸ್ಕಾರಗೊಳಿಸಿ ಶುದ್ಧಿ ಮಾಡಿದ ಹವಿಸ್ಸಿನಿಂದ ಯಜ್ಞವನ್ನು ಮಾಡಿದರೆ ಆಗ ಹವಿಸ್ಸು ಸುಗಂಧಿತವಾದ ದ್ರವ್ಯಗಳ ಹೋಮದ ಮೂಲಕವಾಗಿ ಪರಮಾಣು ರೂಪವನ್ನು ತಾಳಿ, ಅಂದರೆ ಆ ಹೋಮದ ಮೂಲಕ ಅದರಲ್ಲಿ ವಿನಿಯೋಗಿಸಿದ ಸಂಸ್ಕರಿಸಲ್ಪಟ್ಟ ಹವಿಸ್ಸು ಸಣ್ಣ ಸಣ್ಣ ರೂಪವನ್ನು ತಾಳಿ ಗಾಳಿಯಲ್ಲಿ ಹಾಗೂ ವೃಷ್ಟಿ ಜಲದಲ್ಲಿ, ಅಂದರೆ ಮಳೆಯ ನೀರಿನಲ್ಲಿ ವಿಸ್ತಾರಗೊಂಡು ಎಲ್ಲ ಪದಾರ್ಥಗಳನ್ನು ಉತ್ತಮಗೊಳಿಸಿ ದಿವ್ಯವಾದ ಸುಖ ಸಂತೋಷಗಳನ್ನು ನೀಡುತ್ತದೆ. ಅಂದರೆ ವಿಶೇಷವಾಗಿ ಪ್ರತಿ ಮಂತ್ರದಲ್ಲಿಯೂ ಇಲ್ಲಿ ವೃಷ್ಟಿಗೆ ವಿಶೇಷತೆಯನ್ನು ಕೊಡಲಾಗಿದೆ. ಏಕೆಂದರೆ ನೆಲದಲ್ಲಿರುವಂತಹ ಜಲವು ವಾತಾವರಣವನ್ನು ಸೇರುವುದು ಆವಿಯ ರೂಪದಲ್ಲಿ. ಹೀಗೆ ಆವಿಯ ರೂಪದಲ್ಲಿ ವಾತಾವರಣವನ್ನು ಸೇರಿ ಮೇಲೆ ಮೇಘಮಂಡಲವನ್ನು ಸೇರಿದಂತಹ
ಈ ಜಲವೇ ಮುಂದೆ ಜೀವಜಲವಾಗಿ ನೆಲಕ್ಕೆ ಬಿದ್ದಾಗ ಆ ಜೀವಜಲದಿಂದಾಗಿಯೇ ಹಲವು ವನಸ್ಪತಿ ಔಷಧಿಗಳು ಹುಟ್ಟುತ್ತವೆ. ಆದ್ದರಿಂದಲೇ ಮೊದಲು ಈ ಜೀವಜಲ ಅಂದರೆ ಮಳೆಯ ನೀರು ಶುದ್ಧವಾಗಿ ಸಂಸ್ಕರಿಸಿದ್ದಾಗಿರಬೇಕು. ಈ ಸಂಸ್ಕಾರಕ್ಕಾಗಿಯೇ ಹೋಮವನ್ನು ಮಾಡಲಾಗುತ್ತದೆ. ಹೋಮದಲ್ಲಿ ಬಳಸುವಂತಹ ದ್ರವ್ಯಗಳನ್ನು ಮೊದಲೇ ಸಂಸ್ಕರಿಸಿ ಪರಿಶುದ್ಧವಾಗಿರಿಸಿ ತನ್ಮೂಲಕ ಹೋಮಾದಿ ಯಜ್ಞಗಳನ್ನು ಮಾಡಿದಾಗ ಆ ಮೂಲಕ ವಾತಾವರಣವು ಪ್ರದೂಷಣೆಯಿಂದ ಮುಕ್ತಗೊಳಿಸಲ್ಪಟ್ಟು ಮಳೆಯ ನೀರು ಅಂದರೆ ವೃಷ್ಟಿಯಲ್ಲಿ ಬೀಳುವಂತಹ ಆ ಜೀವ ಜಲವು ಕೂಡ ಪರಿಶುದ್ಧವಾಗಿ ಅದರಿಂದ ಉತ್ತಮವಾದ ವನಸ್ಪತಿಗಳು ಹುಟ್ಟುವುದರಿಂದ ಅದರಿಂದ ಉತ್ತಮವಾದ ಪದಾರ್ಥಗಳು ಉಂಟಾಗುವುದರಿಂದ ಮುಂದೆ ಜೀವ ಜಗತ್ತು ಅದನ್ನು ಪಡೆದು ಸುಖವನ್ನು ಅನುಭವಿಸುತ್ತದೆ. ಈ ರೀತಿಯಾಗಿ ಸಮಸ್ತ ಪ್ರಾಣಿಗಳ ಸುಖಕ್ಕಾಗಿ ಪೂರ್ವೋಕ್ತವಾದ 3 ವಿಧ ಯಜ್ಞವನ್ನು ನಿತ್ಯವೂ ಆಚರಿಸುವವನನ್ನು ಎಲ್ಲ ಮನುಷ್ಯರು ಯಜ್ಞಕರ್ತೃವೇ ಬಾ ಯಜ್ಞಕರ್ತೃವೇ ಬಾ ಎಂದು ಸತ್ಕರಿಸಬೇಕು. ಇಲ್ಲಿ ಗಮನಿಸಿದರೆ ಯಜ್ಞವನ್ನು ಆಚರಿಸುವುದು ಕೇವಲ ಬ್ರಾಹ್ಮಣನೊಬ್ಬನ ಕರ್ತವ್ಯವಾಗಿರುವುದಿಲ್ಲ. ಈ ಹಿಂದೆ ಮಂತ್ರದ ಪದಶಃ ಅರ್ಥದಲ್ಲಿ ಹೇಳಿರುವಂತೆಯೇ 4 ವರ್ಣದವರನ್ನು ವೇದಾಧ್ಯಯನದ ಮೂಲಕ ಸಂಸ್ಕಾರಗೊಳಿಸಿ ಸುಶಿಕ್ಷಿತವಾದ ವೇದವಾಣಿಯ ಅಧ್ಯಯನದಿಂದಲೇ ಅವರಿಗೆ ಈ ರೀತಿ ಯಜ್ಞವನ್ನು ಮಾಡುವ ಯೋಗ್ಯತೆಯು ಪ್ರಾಪ್ತವಾಗುತ್ತದೆ. ಆದರೂ ಕಾಲಕ್ರಮದಲ್ಲಿ ವರ್ಣಾಶ್ರಮ ಧರ್ಮದಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಈ ರೀತಿಯಾದ ಯಜ್ಞ ಹೋಮಗಳ ಕರ್ಮವು ಸೀಮಿತಗೊಳಿಸಲ್ಪಟ್ಟಿತು. ಬಹುಶಃ ಕಾರಣವೇನೆಂದರೆ ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಹೋಮಾದಿ ಯಜ್ಞಗಳನ್ನು ಮಾಡುತ್ತಾ ಕುಳಿತುಕೊಳ್ಳುವುದು ಸಾಧ್ಯವಿಲ್ಲ. ಬಹುಶಃ ಈ ಹೋಮ ಯಜ್ಞಗಳನ್ನು ಮಾಡಿ ವಾತಾವರಣವನ್ನು ಪರಿಶುದ್ಧಿಗೊಳಿಸಿ ತನ್ಮೂಲಕ ಪರಿಶುದ್ಧ ವಾತಾವರಣವನ್ನು ಹಾಗೂ ಶುದ್ಧ ಜಗತ್ತನ್ನು ನಿರ್ಮಿಸುವ ಕಾರ್ಯವನ್ನು ಮಾನವ ಸಮಾಜದಲ್ಲಿಯೇ ಬ್ರಾಹ್ಮಣರೆನಿಸಿಕೊಂಡ ಒಂದು ಪಂಗಡದವರಿಗೆ ಬಿಟ್ಟುಕೊಟ್ಟು ಆನಂತರ ಕ್ಷತ್ರಿಯರೆನಿಸಿದ ಪಂಗಡದವರು ಕಾರಣಾಂತರದಿಂದ ಅಂದರೆ ಭೂಮಿಯಲ್ಲಿ ಮನುಷ್ಯರ ಸಂಖ್ಯೆ ಹೆಚ್ಚಾಗುತ್ತಾ ಹೋದಂತೆ ಅವರವರ ನಡುವೆ ಸ್ಪರ್ಧೆ ಉಂಟಾದಾಗ ಕ್ಷತ್ರಿಯರಿಗೆ ರಕ್ಷಣೆಯ ಕಾರ್ಯವನ್ನು ವಹಿಸಿಕೊಟ್ಟು ಹಾಗೂ ವೈಶ್ಯರು ತಾವು ಬೆಳೆದಂತಹ ಪದಾರ್ಥಗಳ ವಿನಿಮಯ ಹಾಗೂ ಅವುಗಳ ಬೆಳವಣಿಗೆ ಅಂದರೆ ಪಶುಸಂಗೋಪನಾದಿ ಕೃಷಿ ಚಟುವಟಿಕೆಗಳನ್ನು ವಿಶೇಷವಾಗಿ ವೈಶ್ಯರು ನೋಡಿಕೊಳ್ಳುತ್ತಾ ಶೂದ್ರರು ತಮ್ಮ ಕರಕುಶಲ ಕೆಲಸದಿಂದ ತಮ್ಮ ಕುಶಲತೆಯಿಂದ ಇಡೀ ಸಮಾಜದ ಆಗುಹೋಗುಗಳನ್ನು ಅಂದರೆ ಇಡೀ ಸಮಾಜದ ಸೇವೆಯನ್ನು, ಇಲ್ಲಿ ಸೇವೆ ಎಂದ ಮಾತ್ರಕ್ಕೆ ಕೀಳು ಎಂದು ಭಾವಿಸಬಾರದು, ಸಮಾಜದ ಅವಶ್ಯಕತೆಗಳನ್ನು ಪೂರೈಸುವಂತಹ ಅದರ ಇತರ ಎಲ್ಲ ಕಾರ್ಯಗಳನ್ನು ಮಾಡುವಂತಹ ಕಾರ್ಯವನ್ನು ಮಾಡುತ್ತಾ ಬಹುಶಃ ಕಾಲಕ್ರಮದಲ್ಲಿ ಬ್ರಾಹ್ಮಣರು ಮಾತ್ರವೇ ಯಜ್ಞಯಾಗಾದಿಗಳನ್ನು ಮಾಡುವ ಪದ್ಧತಿ ಬಂದಿರಬಹುದು. ಆದರೆ ವೇದಗಳಲ್ಲಿ 4 ವರ್ಣದವರು ವೇದಾಧ್ಯಯನದಿಂದ ಸಂಸ್ಕಾರಗೊಂಡು ಈ ಯಜ್ಞವನ್ನು ಆಚರಿಸಬೇಕೆಂದು ಹೇಳಲಾಗಿದೆ. ಇನ್ನೊಂದು ಅರ್ಥದಲ್ಲಿ ಪ್ರತಿಯೊಬ್ಬರೂ ತಾವು ಮಾಡುವ ಕಾರ್ಯವು ಬ್ರಾಹ್ಮಣರು ಮಾಡುವ ಹೋಮಾದಿಗಳೇ ಇರಲಿ, ಕ್ಷತ್ರಿಯರು ಮಾಡುವ ರಕ್ಷಣೆಯ ಕಾರ್ಯವೇ ಇರಲಿ, ಅಥವಾ ವೈಶ್ಯರು ಮಾಡುವ ವ್ಯಾಪಾರಾದಿ ಪಶುಸಂಗೋಪನಾ ಕೃಷಿ ಚಟುವಟಿಕೆಗಳೇ ಇರಲಿ, ಅಥವಾ ಶೂದ್ರರು ಮಾಡುವಂತಹ ಸೇವಾದಿ ಕಾರ್ಯಗಳೇ ಇರಲಿ, ಪ್ರತಿಯೊಂದನ್ನು ಸಮರ್ಪಣಾಭಾವದಿಂದ ಮಾಡಿದಾಗ ಅದು ಯಜ್ಞವೆಂದೇ ಪರಿಗಣಿಸಲ್ಪಡುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.